ಎಲ್ಲ ವರ್ಗಮೂಲ ಹೆಂಗೆ ಕಂಡು ಹಿಡಿಬೇಕನ್ನೋ ತೋರಿಸ್ತೀನಿ ನೋಡ್ರಿ. 0.0625 ಇದರ ವರ್ಗಮೂಲ ಬರೋಬರಿ ಹೆಂಗೆ ಮಾಡ್ಬೇಕಂದ್ರೆ ದಶಮಾಂಶ ಇಲ್ಲ ಅಂತ ತಿಳ್ಕೊಂಡು ಹೊರಗೆ ತೆಗಿರೋದು. 625 ಇಲ್ಲಿ 2 ಸ್ಥಾನಕ್ಕೆ ಏನು ಮಾಡಬೇಕು, ಇದನ್ನು ಹಾಕ್ರಿ ನೋಡ್ರಿ. 2 ಸ್ಥಾನಕ್ಕೆ ಗುಂಪು ಮಾಡ್ಕಿಸಂದ ನೋಡಿ. 2 2 4, 2 2 4 ಎಷ್ಟು 2 ಉಳಿತು. ಈ 2 ಇದರ ಕೂಡಿಸ್ರಿ ಎಷ್ಟಾಯ್ತು, 4 ಆಯ್ತು. ಮುಂದೆ 25 ಒಮ್ಮೆ 2 ಅಂಕಿಗಳನ್ನು ಇಳಿಸ್ಕೋಬೇಕು. ಕೊನೆಗೆ 5 ಬಂದದಂದ್ರೆ 5 ಇಟ್ಟು ಬಿಡ್ಬೇಕು. ಏನು ವಿಚಾರ ಮಾಡಬೇಡ್ರಿ. 45 25 5 5 5 25 5 4 21 2 22 ನೋಡಿ. 0 0 0 ಬರೋಬರಿ ನೋಡಿ. 25 ಗುಂಡ್ಲೆ 25 ಇಲ್ಲಿ ಏನು ಮಾಡಬೇಕು, 4 ಸ್ಥಾನ ಅಂದ್ರೆ ಇದಕ್ಕೆ 2 ಸ್ಥಾನ, ಇದಕ್ಕೆ 2 ಸ್ಥಾನ ಕೊಡ್ಬೇಕು. ಏನು ಮಾಡಬೇಕು, ಇದಕ್ಕೆ 4 ಸ್ಥಾನವು ಅಂದ್ರೆ ನೀವೇನು ಮಾಡಬೇಕು, ಇದಕ್ಕೆ 2 ಸ್ಥಾನ, ಅದಕ್ಕೆ 2 ಸ್ಥಾನ ಕೊಡ್ಬೇಕು. ಹೆಂಗಂದ್ರೆ ಇದು 25 ಗುಂಡೆ 0.25 ನೋಡಿ. ಇಲ್ಲೇ ಎಷ್ಟವ, 4 ಸ್ಥಾನವ, ಇದಕ್ಕೆ 2 ಸ್ಥಾನ, ಇದಕ್ಕೆ 2 ಸ್ಥಾನ ಕೊಟ್ಟು ಉತ್ತರ 0.25 ಇಟ್ಬಿಡೋದು. ಉತ್ತರ ಸಂಖ್ಯೆ ಇಲ್ಲ ನೋಡ್ರಿ, ಬಿ. ಈಗ ಮುಂದಿನ ಮಾದರಿಗಳನ್ನು ಹಂಗೆ ಮಾಡ್ರಿ, ನೀವು ಬರ್ತಾವ. ತಿಳಿತಲ್ಲ, ಮಾಡಿ ನೋಡ್ರಿ, ಬರ್ತಾವ. ಹಾಂ, ಈಗ ನೋಡ್ರಿ ಎಲ್ಲರೂ ವಿಡಿಯೋ ಆನ್ ಮಾಡ್ರಿ, ಚೆನ್ನಾಗಿ ತಿಳಿಸಿ ಹೇಳ್ತೀನಿ. 0.0049 ಬರೋಬ್ಬರಿ ವರ್ಗಮೂಲ ಬರೋಬ್ಬರಿ. ಈಗ ಏನು ಮಾಡಬೇಕು, 41 ದಶಮಾಂಶ ಇಲ್ಲ ಅಂತ ತಿಳ್ಕೊಂಡು ತೆಗೆದು ಬಿಡ್ರಿ, 49 ಇಟ್ಟು ಬಿಡ್ರಿ. ಇನ್ನೊಂದು ರೀತಿ ಒಳಗೆ ತೋರಿಸ್ತೀನಿ. 49 ನೋಡ್ರಿ, ಎದೆಲ್ಲ ಹೋಗ್ತು, 7 ಭಾಗ ಹೋಗ್ತದೆ. 7 7 ಮತ್ತು 7 7 ಈ 2 7ಕ್ಕೆ ಏನು ಮಾಡಬೇಕು, 1 7 ತಕೊಂಡು ಬಿಡ್ಬೇಕು. ಅದನ್ನೇ ಇಟ್ಬಿಡ್ಬೇಕು. ಹೆಂಗೆ ಇಡ್ಬೇಕು, ಇಲ್ಲಿ 4 ಸ್ಥಾನವ 0.07 ಗುಂಡ್ಲೆ 0.07 ಇದಕ್ಕೆ 2 ಸ್ಥಾನ ಕೊಡ್ಬೇಕು, ಇದಕ್ಕೆ 2 ಸ್ಥಾನ ಕೊಡ್ಬೇಕು. 49 7 ಆಯ್ತು, ಇದಕ್ಕೆ 7 ಆಯ್ತು. ಇದು 4 ಸ್ಥಾನ, ಇದನ್ನು 2 ಸ್ಥಾನ ಮಾಡಬೇಕು, ಇದನ್ನು 2 ಸ್ಥಾನ ಮಾಡ್ಕೋಬೇಕು. ಬರೋಬ್ಬರಿ ಉತ್ತರ ಎಷ್ಟು, 1 ನೀವು ತೆಗೆದಿಟ್ಟು ಬಿಡ್ಬೇಕು. 0.07 ನೋಡಿ. ವರ್ಗಮೂಲ ಹೆಂಗೆ ಕಂಡಿಡಿ. ಇಲ್ಲಿ 34 81 ವರ್ಗಮೂಲ 0.34 81 ವರ್ಗಮೂಲ ಬರೋಬರಿ. ಈಗೇನು ಮಾಡಬೇಕು, ಬರೋಬರಿ ಸ್ಕ್ವೇರ್ ರೂಟ್. ಈ ದಶಮಾಂಶ ತೆಗೆದು ನೀವು ಭಾಗಾಕಾರ ಮಾಡಿಬಿಡ್ರಿ. 34 81 2 ಸ್ಥಾನ ಬಿಟ್ಟು 6 6 36 ದೊಡ್ಡದಾಗ್ತದೆ. 6 6 36 5 5 25 5 5 25 14 5 ಆದರೂ 9 ಕೈಲ ಬಂತು 1 0 ಪ್ಲಸ್ 5 5 5 10 ಈ 2 81 2 ಒಮ್ಮೆ ಇಳಿಸ್ಕೋರಿ. 19 90 ಹತ್ತದಿಲ್ಲ ನೋಡ್ರಿ. 98ಕ್ಕೆ ಇಲ್ಲಿ 9 ಇಡ್ರಿ, ಇಲ್ಲಿ 9 ಇಡ್ರಿ. 9 81 9 9 0 0 0. ಈಗ 2 ಸ್ಥಾನ ಕೊಡ್ರಿ. 0.59 ಗುಂಡ್ಲೆ 0.59 ವರ್ಗಮೂಲ ಬರೋಬರಿ 0.59 ನೋಡಿ. ಹಿಂಗೆ ತಿಳ್ಕೊಬೇಕೇನೆ. ನಾ ಹೆಂಗೆ ತಿಳಿಸೀನಿ ಅನ್ನೋದು ನೋಡಿ. ಯಾಕಂದ್ರೆ ಇವತ್ತೊಂದು ಈ ಟೈಪ್ ಮಾಡಿ ಸಣ್ಣ ಇದ್ದಾಗ ಹಿಂಗೆ ಮಾಡ್ಬೇಕು. ಆಮೇಲೆ ಇನ್ನೊಂದು ನಿಮಗೆ ಇದನ್ನು ಇನ್ನೊಂದು ರೀತಿ ಒಳಗೂ ನಾವು ಮಾಡ್ಬೋದು. ಇನ್ನೊಂದು ರೀತಿ ವರ್ಗಮೂಲ 625 ನೋಡಿ. ಇನ್ನೊಂದು ರೀತಿ ತೋರಿಸ್ತೀನಿ. ಅದನ್ನು ನೀವು ಗುರ್ತದ ನಿಮಗೆ ಆದರೂ ತೋರಿಸ್. 625 5 ನೋಡಿ. 5 5 1 5 2 5 5 ಮತ್ತೆ 5 5 2 5 5 ಮತ್ತೆ 5
5 5 ಮತ್ತು 5 1. ಈಗ ಏನು ಮಾಡಬೇಕು, 2ಕ್ಕೆ 1 ತಕ್ಕೋಬೇಕು. ಏನು ಮಾಡಬೇಕು, 5ಗಳನ್ನು 2 ಗುಂಪಿಗೆ ಒಂದೊಂದು ತಕ್ಕೊತ ಹೋಗ್ಬೇಕು. ಅಂದರೆ ಇದರ ವರ್ಗಮೂಲ ಬರ್ತದೆ ನೋಡಿ, ತೋರಿಸ್ತೀನಿ. ಈಗ ಏನು ಮಾಡಬೇಕು, 2 ಗುಂಪಿಗೆ 1 5 ತಕ್ಕೋರಿ. ಈ 2ಕ್ಕೆ 1 5 ತಕ್ಕೋರಿ. ಬರೋಬ್ಬರಿ 5 ಗುಂಡ್ಲೆ 5 ಬರೋಬ್ಬರಿ 25. ಇಲ್ಲಿ ದಶಮಾಂಶ ಎಷ್ಟದ, 4 ಅದ. ಇದಕ್ಕೆ 2 ಕೊಡ್ರಿ. ಇದಕ್ಕೆ ಏನು ಮಾಡಬೇಕು, ಇದಕ್ಕೆ 25 ಅದಲ್ಲ. ಈಗ 25 ಏನು ಮಾಡಬೇಕು, ಇದು 2 ಗುಂಪು ಹಚ್ಕೊಂಡಿರಿ ನೋಡಿ. ಇದು 0.25, ಇದು 0 ಬರೋಬ್ಬರಿ 0.25. ನೀವು ಹಿಂಗೂ ಮಾಡ್ಬೋದು. ನೀವು ಎರಡೆರಡು ರೀತಿ ಒಳಗೆ ನಿಮ್ಗೆ ವರ್ಗಮೂಲ ತೆಗೆದು ತೋರಿಸ್ತಾನೆ, ತಿಳಿತಲ್ಲ. ಅದು 3481 ಭಾಳ ತನಕ ನೀವು ಎಷ್ಟರಲ್ಲೇ ಹೋಗ್ತದ. ಅದು ಹಿಂಗೆ ಹೊಡ್ಕೋತ ಕೂಡೋದ್ರಿಂದ ಏನಾಗ್ತದ, ಭಾಳ ಲೇಟ್ ಆಗ್ತದ. ಅದು ತಿಳಿತಲ್ಲ. ನೋಡ್ರಿ, ಎಲ್ಲರೂ ಚೆನ್ನಾಗಿ ಬಿಡಿಸ್ಕೊಂಡು ಈ ಗಣಿತಗಳನ್ನು ನೋಡಿ. ಯಾಕಂದ್ರೆ ಮಾದರಿಗಳು ಕೊಟ್ಟಂಗೆ ನಾನು ನಿಮಗೆ ಮುಂದಿನ ಲೆಕ್ಕ ನೀವು ಮಾಡಬೇಕು.